ಮಾಡಿ. ಈಗ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡಾಗ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇಂಗ್ಲಿಷ್ ಮೆಡಿಸನ್ನೇ ತಗೋಬೇಕು ಅನ್ನೋದು ಏನಾದ್ರು ಇರುತ್ತೆ? ಇಲ್ಲ, ಆ ತರ ಎಲ್ಲೂ ಇಲ್ಲ. ಇರಲ್ವಾ? ಇಲ್ಲ. ಅಕಸ್ಮಾತ್ ಇದ್ದು ಅದೇನಾದ್ರು ತಗೊಳ್ಳೇಬೇಕು ಅನ್ನೋದು ತಗೊಂಡಾಗ ಮೆಡಿಸಿನ್ ಏನ್ ಸೈಡ್ ಎಫೆಕ್ಟ್ ಅಂತ ತಗೊಳ್ಳೇಬೇಕು ಅಂತ ನೀವು ಡಿಸೈಡ್ ಮಾಡ್ಬೇಕಷ್ಟೇ. ಹೇಳಿದ್ದು ಈಗ ಇಲ್ಲಿ ಅಕಸ್ಮಾತ್ ಸಿಗಲ್ಲ, ಟೈಮಲ್ಲಿ ಇರಲ್ಲ, ಆಗೋಗಿ ಅಲ್ಲೋಗಿ ತೋರಿಸ್ಬಿಡೋದು, ಅದೇನೇ ಪ್ರಾಬ್ಲಮ್ ಇದ್ರು ನಾನು ಕನ್ಸಲ್ಟ್ ಮಾಡಿ. ಓಕೆ, ಫೋನ್ ನಂಬರ್ ಇರುತ್ತಲ್ವಾ, ಫೋನ್ ಮಾಡಿ. ಸೊ ಎನಿ ಪ್ರಾಬ್ಲಮ್ಗೆ ಇಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ವಾ? ಅದು ಮೇನ್. BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಕಿಡ್ನಿ ಸ್ಟೋನ್, ಫ್ಯಾಟಿ ಲಿವರ್, PCOD, PCOS, ಇರ್ರೆಗ್ಯುಲರ್ ಪೀರಿಯಡ್ ಅಂದರೆ ಸರಿಯಾಗಿ ತಿಂಗಳಿಗೆ ಮುಟ್ಟ ಆಗದೆ ಇರೋದು, PCOD, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಇದೆಯಾ? ಸರಿಯಾಗಿ ಪೀರಿಯಡ್ ಆಗ್ತಿಲ್ವಾ? ನಾನು ಡಾಕ್ಟರ್ ನೀವು ಇನ್ನು 20 years ತೋರಿಸಿದ್ರು ನೀವು ಮೆಡಿಸಿನ್ಸ್ ತಗೊಳ್ಳುವಾಗ ಅಷ್ಟೇ. ಇನ್ನ ಯಾರು ತಗೊಂತಾ ಇಲ್ಲ ನಾನು ಮೆಡಿಸಿನ್. ಗುಡ್, ತಗೊಂಡಿಲ್ಲ. ಫೈನ್ ಫೈನ್ ಫೈನ್, ಒಳ್ಳೆ ಕೆಲಸ ಮಾಡಿದ್ರಿ. ತಗೋಬೇಕಿತ್ತ ನೀವು? ತಗೋಬಾರ್ದು, ಅದ್ರಲ್ಲಿ ಕ್ಯೂರೇ ಇಲ್ಲ. ನಾನು ನಿನ್ನೆ ಒಂದು ಇದರಲ್ಲಿ ವಿಡಿಯೋದಲ್ಲಿ ಇದೇ ತರ ಹೇಳಿದ್ದೀನಿ. ಸೋರಿಯಾಸಿಸ್ಗೆ, PCODಗೆ, ಕ್ಯಾನ್ಸರ್ಗೆ, ಈ ತರದಕ್ಕೆಲ್ಲ ಕ್ಯೂರೇ ಇಲ್ಲ. ಅಲೋಪತಿನಲ್ಲಿ ಒಂದ್ ತಪ್ಪೇನಂದ್ರೆ ತಲೆನೋವು ಜಾಸ್ತಿ ಬರುತ್ತೆ, ಬನ್ನಿ ಅವಾಗ ಮಾತ್ರ ಮೆಡಿಕಲ್ ಅಲ್ಲೇ ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಇಲ್ಲಿ ಕೂತ್ಕೊಳ್ಳಿ. ಯಾವ ಟ್ಯಾಬ್ಲೆಟ್ ಅಂದ್ರೆ ಮೆಡಿಕಲ್ ಅಲ್ಲಿ ಐಮೋಲ್, ಯಾವ್ದಕ್ಕೆ ತಗೋತೀರಿ? ಸುಮೋ, ಹೈಮೋಲ್ ಎಲ್ಲ ತಲೆನೋವಿಗೆ ಮೇನ್. ಹೈಮೋಲ್ ಕೊಡೋದೇನು ಗೊತ್ತಾ? ಟೀತ್ ಪೇನ್ಗೆ, ಅದು ಪೇನ್ ಕಿಲ್ಲರ್. ಅದು ಪೇನ್ ಕ್ಲಿಯರ್. ಹೌದು, ಅದು ತಗೊಂಡ್ರೆ ನಾನು ಆಟೋಮೆಟಿಕ್ ತಲೆನೋವು ಕಡಿಮೆ ಆಗ್ತಿತ್ತು, ಅದರಿಂದ ಅದನ್ನ ತಗೋತಾ ಇದ್ದೆ. ಅಲ್ಲ, ನಿಮ್ಗೆ ನಿದ್ರೆ ಬರಬೇಕು ಅಂದ್ರೆ ಹೇಳಿದ್ನಲ್ಲ ಇಷ್ಟು ತನಕ. ಸೊ ನನಗೆ ಏನೋ ಟೆನ್ಷನ್ ಇದೆ, ನನಗೆ ಇನ್ನೇನೋ ಇದೆ, ಸೊ ನಾನು ಕುಡಿದ್ರೇನೆ ನಂಗೆ ನಿದ್ರೆ ಬರೋದು ಅಂತ ಹೇಳ್ತಾರಲ್ಲ, ಹಂಗಾಯ್ತು ನಿಮ್ದು. ಈ ಟ್ಯಾಬ್ಲೆಟ್ ತಗೊಂಡ್ರೆ ನನ್ನ ತಲೆನೋವು ಕಡಿಮೆ ಆಗ್ತಾ ಇತ್ತು, ನಾನು ಎಡಿಟ್ ಆಗ್ಬಿಟ್ಟಿದ್ದೆ. ಅದೇ ಹೆಡಿಟ್, ನೀವು ಆ ಮೆಡಿಸಿನ್ಸ್ಗಳು ಹೆಡಿಟ್ ಆಗಿರ್ತೀರಿ. ಸೊ ನಮಸ್ತೆ ಪ್ರಿಯ ವೀಕ್ಷಕರೇ. ಸೊ ಇದು ಮಗು, ಸೊ ಅಮೃತ ಅಂತ ಹೆಸರು. ಎಷ್ಟೇ ವರ್ಷ ಅವಳಿಗೆ? 7 years, 7 ವರ್ಷದ ಮಗು. ಎಷ್ಟು ವರ್ಷದಿಂದ ಇದು 2 years ಇಂದ ಇಯರ್ ಪ್ರಾಬ್ಲಮ್ಸು. 2 years ಇಂದ ಕಿವಿ ಪ್ರಾಬ್ಲಮ್ಸ್ ಇದೆ, ಅಂದರೆ ಕಿವಿನಲ್ಲಿ ಕ್ಯೂ ಬರ್ತಾ ಇರುವಂತಹದ್ದು ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೆ ಸುಮಾರು 2 years ಇಂದನೂ ಕೂಡ ಇವರು ಎಕ್ಸ್ರೇ ಮಾಡಿದ್ದಾರೆ, ಎಲ್ಲ ರಿಪೋರ್ಟ್ಗಳು ಪ್ರತಿಯೊಂದು ಇದೆ. ಮೆಡಿಸಿನ್ಸ್ಗಳು, ಟ್ಯಾಬ್ಲೆಟನ್ನು ಕಂಟಿನ್ಯೂಸ್ ಆಗಿ. ಸೊ 2 years ಇಂದ ಆ್ಯಂಟಿಬಯೋಟಿಕ್ಕು, ಪೇನ್ ಕಿಲ್ಲರು, ಸ್ಪ್ರೇಗಳು ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ನಾನು ಅದನ್ನು ನಮ್ಮದು WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನು ಹೇಳ್ತದೆ, ಸೊ ಆ ಮೆಡಿಸಿನ್ಸ್ಗಳಿಂದ ಏನೇನು ಸೈಡ್ ಎಫೆಕ್ಟ್ ಆಗ್ತದೆ, ಸೊ ಅದಷ್ಟನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವ್ರು ಏನೇನು ಇವಾಗ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ ಇವಾಗ 2 years ಇಂದ. ಸೊ ಆದ್ರೂ ಈ 2 years ಇಂದ ಒಂದ್ಸರಿ ನೀವು ಹೇಳ್ಬಿಡಿ, ನಾವು ಹೇಳೋದಕ್ಕಿಂತ ಹೇಳಿ. ನೀವು ಟ್ರೀಟ್ಮೆಂಟ್ ಏನು ಕೊಡಿಸಿದ್ರಿ? ಇವಾಗ ಮಗುಗೆ ಕ್ಯೂರ್ ಆಗಿದೆಯಾ, ಆಗಿಲ್ವಾ? 2 years ಇಂದ ಮೆಡಿಸಿನ್ ತಗೋತಾ ಇದ್ದೀವಿ, ಕೊಟ್ಟಿದ್ದೀನಿ. ಬಟ್ ಏನು ತಗೊಂಡಾಗ ಮಾತ್ರ ಆ ಟೈಮಿಗೆ ಮಾತ್ರ ಕಡಿಮೆ ಆಗುತ್ತೆ, ಮತ್ತೆ ಹಂಗೆ ಕಂಟಿನ್ಯೂ ಬರ್ತಾನೆ ಇರುತ್ತೆ. ಎಲ್ಲೆಲ್ಲಿ ತೋರಿಸಿದ್ರಿ ನೀವು? ಯಾವ್ಯಾವ ಹಾಸ್ಪಿಟ್ಲ್ ತೋರಿಸಿದ್ರಿ ಅದನ್ನೇ ಹೇಳಿ. ಒಂದು 3 ಕಡೆ 3-4 ಕಡೆ ತೋರಿಸಿದ್ವಿ ಸರ್. ಹಾಗೆ 3-4 ಕಡೆ ತೋರಿಸಿದ್ದಾರೆ, ಆದರೂ ಇನ್ನೂ ಕ್ಯೂರ್ ಆಗಿಲ್ಲ. ಅವ್ರಿಗೆ ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟು ನಿಮ್ಮ ಮಗುಗೆ ಎಫೆಕ್ಟ್ ಮಾಡ್ಕೋತೀರಾ? ಬೇಡ ಬಿಡಿ, ಒಂದು 3-4 ಕಡೆ ತೋರಿಸಿದ್ವಿ. ಸೊ ಅವ್ರಿಗೆ ನಾನು ಗೂಗಲ್ ಸರ್ಚ್ ಮಾಡಿ ತೋರಿಸಿದ್ದೀನಿ. ಅವ್ರು ಕೊಡ್ತಿರೋದ್ರಿಂದ, ಅಂದರೆ ಅವ್ರು ಕೊಡ್ತಾ ಇರೋ ಮೆಡಿಸಿನ್ಸ್ಗಳಿಂದ ಇವಾಗ ಮಗುಗೆ ರೆಗ್ಯುಲರ್ ಕೊಡ್ತಾ ಇದ್ದೀರಾ? ಅದನ್ನ ರೆಗ್ಯುಲರ್ ಆಗೆಲ್ಲ ಕೊಡ್ತಾ ಇಲ್ಲ, ಸ್ಪ್ರೇ ಮಾತ್ರ ಹಾಕ್ತಾ ಇದ್ದೀವಿ. ಆ ಮೆಡಿಸಿನ್ಸ್ಗಳೆಲ್ಲ ಮೆಡಿಸನ್ ಅದು ಇಷ್ಟು ದಿನ ಅಂತ ಟ್ಯಾಬ್ಲೆಟ್ಗಳೆಲ್ಲ 15 days, 10 days ಹಾಕಕ್ಕೆ ಹೇಳ್ತಾರೆ, ಅವ ಅಷ್ಟೇ. ಸೊ ನಾನು ಏನೇನು ಇವಾಗ ಅವರು ಟ್ಯಾಬ್ಲೆಟ್ಗಳು ಕೊಡ್ತಾ ಇದ್ರು ಈಗ ಸಿನ್ಸ್ 2 years ಇಂದ, ಅದರಿಂದ ಎಲ್ಲ ಏನು ಸೈಡ್ ಎಫೆಕ್ಟ್ ಆಗ್ತದೆ ಅಂತೇಳಿ ನಾನು ತೋರಿಸಿದ್ದೀನಿ. ನಾನು ಏನೇನು ಸೈಡ್ ಎಫೆಕ್ಟ್ ಹೇಳ್ತಿದ್ದೀನಿ ಅದಷ್ಟು ಹೌದು ಅವ್ಳಿಗೆ ಆಗ್ತಿದೆ. ಸ್ಟಮಕಿಗೆ ಹೌದು ಆಗ್ತಿದೆ, ಸರಿಯಾಗಿ ಅಂದರೆ ವಿಷನ್ ಪ್ರಾಬ್ಲಮ್ಸ್, ದೃಷ್ಟಿ ಸ್ವಲ್ಪ ಮಂದ ಆಗ್ತದೆ, ಸೈಡ್ ಎಫೆಕ್ಟ್. ಸೊ ಹೌದು ಅವ್ಳಿಗೆ ಆಗ್ತಾ ಇದೆ. ಸೊ ನಾಶಿಯಾ ಮತ್ತು ವೀಕ್ನೆಸ್ಸು ಮತ್ತು ಅನಿಮಿಯಾ, ನಾನು ಏನೇನು ಸೈಡ್ ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರು ಆಲ್ರೆಡಿ ಈ ಮಗು ಮೇಲೆ ನೋಡಿ, ಎಷ್ಟು ಚಿಕ್ಕ ಮಗು, ಎಷ್ಟು ಕ್ಯೂಟ್ ಆಗಿದೆ. ಸೊ ಈ ಮಗು ಮೇಲೆ ಆಲ್ರೆಡಿ ಎಲ್ಲ ಥರದ್ದು ಸೈಡ್ ಎಫೆಕ್ಟ್ ಆಗಿದೆ. ಅಂದರೆ ಒಂದು ಟ್ಯಾಬ್ಲೆಟ್ಸು ನಾನು ಅದನ್ನು ತೋರಿಸಿದ್ದೀನಿ ಅವ್ರಿಗೆ,
16 ಕಾಯಿಲೆಗಳನ್ನು ಎಕ್ಸ್ಟ್ರಾ ತರಿಸ್ತದೆ. ಇನ್ನೊಂದು ಟ್ಯಾಬ್ಲೆಟು 8 ಕಾಯಿಲೆನ ಎಕ್ಸ್ಟ್ರಾ ತರಿಸಿದೆ. ಅಂದರೆ ಸೈಡ್ ಎಫೆಕ್ಟ್ ಮೀನ್ಸ್ ಕಾಯಿಲೆ ಅಂತಲೇ ಅರ್ಥ. ಸೈಡ್ ಎಫೆಕ್ಟ್ ಅಂದರೆ ಇವಾಗ ಬಂದು ನಾಳೆ ಹೋಗೋದಂತಲ್ಲ, ಆಲ್ರೆಡಿ ಅದು ನಾಳೆ. ಸೊ ಇವಾಗ ವಿಷನ್ ಪ್ರಾಬ್ಲಮ್ಸ್, ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಅಂದರೆ ಅದು ಇವತ್ತು ಬಂದು ನಾಳೆಗೆ ಸರಿ ಹೋಗೋದಲ್ಲ, ಪರ್ಮನೆಂಟಾಗೆ ಹಾಗೆ ಇರ್ತದೆ. ಸೊ ಈ ಥರ ಫಾರ್ ಎಕ್ಸಾಂಪಲ್ ಈ ಥರದ್ದು ನಿಮಗೆ ಈ ಥರ ಚಿಕ್ಕ ಮಕ್ಕಳುಗಳಿಗೆಲ್ಲ, ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ. ಸೊ ಆದಷ್ಟು ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಅದು ಗೊತ್ತಿಲ್ಲ ಅಂದರೆ ಎಕ್ಸ್ಪರ್ಟ್ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ. ಸಣ್ಣ ಪುಟ್ಟದಕ್ಕೆಲ್ಲ ಪದೇ ಪದೇ ಮೆಡಿಸಿನ್ಸನ್ನ ತಗೋಬಾರ್ದು, ಅದು ವರ್ಷಗಟ್ಟಲೆ ತಗೋಬಾರ್ದು. ಅದರಲ್ಲಿ ಎಕ್ಸ್ಪೆಷಲಿ ಇಂಥ ಕಿಡ್ಸ್ಗಳಿಗೆ, ಚಿಕ್ಕ ಮಕ್ಕಳುಗಳಿಗಂತೂ ಆ ಥರದ್ದೆಲ್ಲ ಕೊಡಲೇಬಾರ್ದು. ಸೊ ಈ ಥರ ಯಾವಾಗಲೂ ಕಿವಿಸೋರು ಮಕ್ಕಳುಗಳಿಗೆ ಅದು ಯಾವ ರೀಸನಿಂದ ಬಂದಿದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಫಸ್ಟು ಅದನ್ನು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡು ಆದಷ್ಟು ಮಕ್ಕಳನ್ನು ಸೊ ಸ್ವೆಟ್ರ್ ಹಾಕಬೇಕು, ಒಂದು ಮಾಪು ಅಥವಾ ಕುಲಾಬಿ ಅಂತ ಹೇಳ್ತೀವಲ್ಲ, ಟೋಪಿ, ಆ ಥರದನ್ನು ಹಾಕಬೇಕು. ಸೊ ಮತ್ತು ಸ್ವಲ್ಪ ಈ ಎಳ್ಳೆಣ್ಣೆ ಅಂತ ಬರ್ತಲ್ಲ, ಎಳ್ಳೆಣ್ಣೆ ಮಸಾಜ್ ಮಾಡಬೇಕು ವೀಕ್ಲಿ ಒಂದು ಟೈಮು. ಸೊ ಕೋಲ್ಡ್ ಆಗಿರುವಂತಹದ್ದು ಐಸ್ ಕ್ರೀಮು ಮತ್ತು ಈ ಬೇಕ್ರಿ ಪ್ರಾಡಕ್ಟ್ಗಳು, ಮಿಲ್ಕ್ ಪ್ರಾಡಕ್ಟು, ಚಾಕ್ಲೇಟ್ಗಳು, ಈ ಥರದ್ರಿಂದಲೇ ಈ ಥರ ಪ್ರಾಬ್ಲಮ್ಸ್ಗಳು ಬರೋದು. ಬಟ್ ಬೇರೆ ಬೇರೆ ರೀಸನಿಂದ ಬರ್ತದೆ. ಅದು ಬ್ರೈನ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನು ಇನ್ಡೆಪ್ತ್ ಆಗಿ ಹೇಳೋದನ್ನ. ಸೊ ಅದರಿಂದನೂ ಬರ್ತದೆ. ಕಿವಿ ಒಳಗಡೆ ಕೆಲವು ಇನ್ಫೆಕ್ಷನ್ಸು ಅಥವಾ ತುಂಬ ರೀಸನಿಂದ ಬರ್ತದೆ. ನಾನು ಇನ್ನೊಂದು ಸರಿ ಅದನ್ನು ವಿಡಿಯೋ ಮಾಡಿ ಹೇಳ್ತೀನಿ ಯಾವ್ಯಾವ ರೀಸನಿಂದ ಸೊ ಈ ಥರ ಕಿವಿ ಸೋರುವಂಥ ಸಮಸ್ಯೆ ಬರುತ್ತೆ. ಅದಕ್ಕೆ ತುಂಬ ರೀಸನ್ಸ್ ಇದೆ. ಸೊ ಆ ಥರದನ್ನು, ಬಟ್ ಈ ಮಗುಗೆ ತುಂಬ ಚಳಿ ಆದರೆ ಮತ್ತು ರೈನಿ ಸೀಸನಲ್ಲಿ ಮತ್ತು ವಿಂಟರ್ ಸೀಸನಲ್ಲಿ ಅವಾಗೆಲ್ಲ ತುಂಬ ಕಿವಿ ಸೋರ್ತಾ ಇರ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು. ಗಾಳಿಯಲ್ಲಿ ಓಡಾಡೋದನ್ನು ಅವಾಯ್ಡ್ ಮಾಡಬೇಕು. ಐಸ್ ಕ್ರೀಮ್ ಕೊಡುವಂತಹದ್ದು ಮತ್ತು ಮಿಲ್ಕ್ ಪ್ರಾಡಕ್ಟು ಮತ್ತು ಹೇಳ್ದಲ್ಲ ನಿಮಗೆ ಚಾಕ್ಲೇಟು, ಐಸ್ ಕ್ರೀಮು, ಕೇಕು, ಈ ಥರದ್ದು ಯಾವುದೂ ಕೊಡಬಾರ್ದು. ಮತ್ತು ತುಂಬ ಈ ಕರಡು ಕೊಡಬಾರ್ದು. ಮತ್ತು ಈ ಕುಕುಂಬರು, ವಾಟರ್ ಮೆಲನ್ನು, ಈಗ ಯಾವುದು ಶೀತ ಆಗುವಂತಹದ್ದು, ಥಂಡಿ ಆಗುವಂತಹದ್ದು, ಅದರಿಂದ ಫುಡ್ಡಲ್ಲೂ ಅಷ್ಟೇ ಅವಾಯ್ಡ್ ಮಾಡಬೇಕು. ಸೊ ಮನೆಯಲ್ಲೂ ಅಷ್ಟೇ ಫ್ಯಾನು ಹಾಕ್ಬಾರ್ದು, AC ಹಾಕಬಾರ್ದು, ಯಾವಾಗಲೂ ಬೆಚ್ಚಗಡು ಥರ ಮಾಡಬೇಕು. ನೆಕ್ಸ್ಟ್ ಎಲ್ಲ ಏನೇನು ಮಾಡಬೇಕು ಅಂತ ನಾನು ಅವ್ರಿಗೆ ಒಂದು ಲಿಸ್ಟೇ ಹಾಕ್ಕೊಡ್ತೀನಿ. ಸೊ ಅದನ್ನು ಫಾಲೋ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೊ ಈ ನಿಮಗೆ ಡಾಕ್ಟರ್ದನ್ನ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರೆ 7 ಇಯರ್ಸ್ ಆಗಲಿ ಸರ್ಜರಿ ಮಾಡಬೇಕು ಅಂತ ಹೇಳಿ. ಸೊ ಸರ್ಜರಿ ಅವಶ್ಯಕತೆ ಇಲ್ಲ. ಆ ಮಗುಗೆ ನಾನು ಚೆಕ್ ಮಾಡಿದ್ದೀನಿ, ಆಪ್ರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅವ್ರೇನಾದರೂ ಸಿಕ್ಕಿದ್ರೆ ಇನ್ನೊಂದು ಬೇಕಾದ್ರೆ ವಿಡಿಯೋ ಮಾಡಿಸ್ತೀನಿ ಆಮೇಲೆ, ಇನ್ನೊಂದು 10 ಇಯರ್ಸ್ 5 ಇಯರ್ಸ್ ಆದಮೇಲೆ. ಸೊ ಗ್ರೋತ್ ಆಗ್ತಾ ಆಟೋಮೆಟಿಕ್ಕಾಗಿ ಸರಿ ಹೋಗ್ತದೆ. ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಆಗಬೇಕು. ಬೆಳಗ್ಗೆ ಸಾಯಂಕಾಲ 1 ಅವರ್ ಬಿಸಿಲಲ್ಲಿ ನಿಲ್ಲಿಸೋದು. ಸೊ ಅವ್ರಿಗೆ ನಾನು ಕಂಪ್ಲೀಟ್ ಲಿಸ್ಟ್ ಹಾಕ್ಕೊಡ್ತೀನಿ, ಏನೇನು ಫುಡ್ ಕೊಡಬೇಕು, ಏನೇನು ಕೊಡಬಾರ್ದು, ಮಗುನ ಹೇಗೆ ಇಟ್ಕೋಬೇಕು, ಸ್ವಲ್ಪ ಇಮ್ಯುನಿಟಿ ಹೇಗೆ ಬಿಲ್ಟ್ ಮಾಡ್ಕೋಬೇಕು, ಇವಾಗ ಇರೋ ಪ್ರಾಬ್ಲಮ್ಸ್ಗೆ ಯಾವ ರೀಸನಿಂದ ಬರ್ತಿದೆ, ಅದಕ್ಕೆ ಏನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಹಾಕ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲದಕ್ಕೂ ಸೊ ಪ್ರತಿಯೊಂದು ಕಾಯಿಲೆಗಳಿಗೂ ಸೊ ನೀವು ನೇರವಾಗಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿ ಸಿಕ್ಕೋದನ್ನು ತಗೊಂಡು ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆ್ಯಂಟಿಬಯೋಟಿಕ್ಕು, ಪೇನ್ ಕಿಲ್ಲರು ವರ್ಷಗಟ್ಟಲೆ ತಗೊಳ್ಳೋದ್ರಿಂದ ಸೊ ತುಂಬ ಸೈಡ್ ಎಫೆಕ್ಟ್ ಆಗ್ತದೆ. ನಿಮಗೆ ಒಂದು ಕಾಯಿಲೆಗೆ ಅಂತ ಯಾವುದೇ ಕಾಯಿಲೆಗಳಲ್ಲಿ ಒಂದು ಕಾಯಿಲೆ ತಗೊಂಡ್ರೆ ಸೊ 108 ಕಾಯಿಲೆಗಳು ಬರ್ತದೆ. ನಿಮ್ಮ ಲೈಫೇ ಸ್ಪಾಯ್ಲ್ ಆಗ್ತದೆ. ಕೆಲವರೆಲ್ಲ ನಿಮಗೆ ಅಲೋಪತಿ ಮೆಡಿಸಿನ್ಸ್ ಬಗ್ಗೆ ಏನು ರೈಟ್ಸ್ ಇದೆ ಮಾತಾಡೋದಕ್ಕೆ, ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ಹೇಳೋದಕ್ಕೆ, ಯಾವನೋ ಸಾಯ್ತಿದ್ದಾನೆ ಕುಡಿದ್ರೆ ಕೆಟ್ಟದ್ದು ಅಂತ ಹೇಳೋದಕ್ಕೆ, ಬಿಡಿ ಸಿಗರೇಟ್ ಸೇರಿದ್ರೆ ಕ್ಯಾನ್ಸರ್ ಬರ್ತದೆ, ತಂಬಾಕು ಸೇರಿದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳೋದಕ್ಕಾಗಿದ್ರೆ ನಿಮಗೆಲ್ಲ ಏನು ರೈಟ್ಸ್ ಇದೆ? ಸೊ ನಾನು ಎಲ್ಲರನ್ನೂ ಕ್ವಶನ್ ಮಾಡ್ತಿದ್ದೀನಿ, ಇನ್ಕ್ಲೂಡ್ ಸೊ ಅಧಿಕಾರಿಗಳಿಂದ ಹಿಡಿದು, ಪೊಲಿಟಿಷಿಯನಿಂದ ಹಿಡಿದು, ಸೊ ಡಾಕ್ಟರ್ಗಳಿಂದ ಹಿಡಿದು, ಯಾರಿದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಹಿಡಿದು ಸೊಸೈಟಿಗೆ. ಸೊ ನೀವು ಹಾಲೋಪತಿ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ ಅಂತ ಕೇಳಿದ್ರೆ, ನೀವು ಇದನ್ನು ಹೇಳೋದಕ್ಕೆ ನಿಮ್ಗೆ ಏನು ರೈಟ್ಸ್ ಇದೆ? ಇಡೀ ಸೊಸೈಟಿನೇ ಹಾಳು ಮಾಡ್ತಾ ಇದ್ರಲ್ಲ. ಸೊ ಎಲ್ಲ ಗೊತ್ತಿದ್ದು ನಿಮಗೆ ಡ್ರಿಂಕ್ಸ್ ತಗೊಳ್ಳೋದ್ರಿಂದ ಎಷ್ಟೋ ಮನೆಗಳು ಹಾಳಾಗ್ತಿದೆ, ಎಷ್ಟೋ ಜನಕ್ಕೆ ಕಿಡ್ನಿ, ಲಿವರು ಹೋಗ್ತಿದೆ, ಸಾವಿರಾರು ಜನ ರೋಡಲ್ಲಿ ಬಿದ್ದು ಮನೆಗಳು ಹಾಳಾಗ್ತಿದೆ. ಸೊ ಅದನ್ನು ಹಾಗಾದರೆ ಕೇಳಬಾರ್ದಾ? ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಪಾನ್ ಪರಾಗು ಇದೆಲ್ಲ ತಿಂದು ನಾನು ಕಿಮ್ಸಲ್ಲಿ ಹೋಗಿ ನೋಡಿ, ಅಲ್ಲ ಕಿದ್ವಾಯ್ನಲ್ಲಿ, ಸೊ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಹೋಗಿ ನೋಡಿ, ಲಕ್ಷಾಂತರ ಜನ ಸೊ ಸಾಯ್ತಿದ್ದಾರೆ. ಇಡೀ ಮನೆ ಮಠ ಎಲ್ಲ ಕಳ್ಕೊಂಡು ಸೊ ಇರೋ ಒಬ್ಬ ಗಂಡ ಮಕ್ಕಳುಗಳು ಎಲ್ಲ ಕಳ್ಕೊಂಡು ಇಡೀ ಜೀವನನೇ ಬೀದಿ ಬಂದ್ಬಿಟ್ಟಿದೆ. ಸೊ ಆ ಥರದ್ದು ಹಾಗಾದ್ರೆ ಕೇಳಬಾರ್ದಾ? ನೀವೇನು ಬೇಕಾದರೂ ಮಾಡಿ, ಯಾರೋ ಒಬ್ಬ ಯಾವುದೋ ಒಂದು ಬ್ಯಾಗ್ ಕತ್ಕೊಂಡು ಹೋಗ್ಬಿಟ್ರೆ, ಯಾವುದೋ ಸಣ್ಣ ಪುಟ್ಟ ಕಳ್ತನ ಮಾಡಿಬಿಟ್ರೆ ಅವನ ಮೇಲೆ ನೀವು ಕೇಸ್ ಹಾಕ್ಕೊಂಡು ಅವನ್ನ ಕೋರ್ಟ್ ತಕ್ಕ ಹೇಳ್ಕೊಂಡು ಹೋಗ್ತೀರಿ. ನೀವು ಏನು ಬೇಕಾದರೂ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಬೋದು. ಬಟ್ ಸೊಸೈಟಿ ಆಗಲಿ ಅಥವಾ ಪಾರಂಪರಿಕ ಆಗಲಿ, ನಾಟಿ ವೈದ್ಯರಾಗಲಿ ಅಥವಾ ಆಯುರ್ವೇದ ಡಾಕ್ಟರ್ಸ್ ಆಗಲಿ, ಸೊ ಅದು ತಪ್ಪು. ಅದರಿಂದ ತುಂಬ ಸೈಡ್ ಎಫೆಕ್ಟ್ ಆಗ್ತದೆ.
ಅಂತೇಳಿ ನಾವು ಪಬ್ಲಿಕ್ ಬಗ್ಗೆ ನಾವು ಕನ್ಸರ್ನ್ ಮಾಡಬಾರ್ದು. ಸೊ ನಾನು ಯಾಕೆ ಹೇಳ್ತೀನಿ ಅಂದರೆ, ಅದು ಮೊನ್ನೆ ಯಾವುದೋ ಪತಂಜಲಿ ಪ್ರಾಡಕ್ಟ್ಗೆ ಕೋರ್ಟ್ ಹೇಳಿತಂತೆ, ಹಾಲೋಪತಿ ಮೆಡಿಸಿನ್ಸನ್ನು ಕೊಡಬೇಡಿ, ಅದರಿಂದ ಸೈಡ್ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಿದ್ರಿ ಪತಂಜಲಿ ಪ್ರಾಡಕ್ಟ್ ಅವರೆಲ್ಲ. ನಿಮಗೆ ಏನು ರೈಟ್ಸ್ ಇದೆ ಅಂತ ಕೇಳಿದ್ರಿ ಅಂತ ನಾನು ಒಂದು ವಿಡಿಯೋ ನೋಡಿದೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಸೊ ಇಂತಹ ಮೆಡಿಸಿನ್ಸ್ಗಳನ್ನು ಅವಾಯ್ಡ್ ಮಾಡಿ. ಆದಷ್ಟು ಸ್ವಲ್ಪ ಈ ಅಕ್ಕಪಕ್ಕದವ್ರ ಮನೆಯವ್ರ ಮಾತೆಲ್ಲ ಕೇಳಬೇಡಿ. ಅವರೆಲ್ಲ PhD ಮಾಡಿರೋರೇನೆ. ಸೊ ಹರಳಿಕಟ್ಟೆ ಮುಂದ್ಗಡೆ, ಅಂಗಡಿ ಮುಂದ್ಗಡೆ ಕಾಫಿ ಟೀ ಕುಡ್ಕೊಂಡು ಮಾತಾಡೋರು ಎಲ್ಲ ಯೂಟ್ಯೂಬ್ ಡಾಕ್ಟರ್ಗಳೇನೆ. ಅಂಥವ್ರ ಮಾತುಗಳೆಲ್ಲ ಕೇಳಬೇಡಿ. ಸೊ ಒಳ್ಳೆ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿ. ಅವ್ರು ಯಾವುದೇ ಡಾಕ್ಟರಲ್ಲಿ ತುಂಬ ಎಕ್ಸ್ಪರ್ಟ್ ಇರೋರು. ಇವಾಗ 3 ಮೆಂಬರ್ಸ್ ಡಾಕ್ಟರ್ ಹೇಳಿದ್ದಾರೆ, ಇಲ್ಲಮ್ಮ ಸರ್ಜರಿ ನೀಡಿಲ್ಲ ಅಂತೇಳಿ. ಆದರೆ ಒಬ್ಬ ಯಾರೋ ಮೂರ್ಖ ಡಾಕ್ಟ್ರು ಇಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಅವ್ರು 3 ಜನ ಡಾಕ್ಟ್ರು ಇನ್ಕ್ಲೂಡ್ ನಾನು ಕೂಡ ಬೇಕಾಗಿಲ್ಲ ಅಂತ ಹೇಳಿದ್ದೀನಿ. ಅಂದರೆ ನಾವೆಲ್ಲ ಹಿಡಿಯೇಟ್ಗಳ. ಸೊ ನಾನು ಏನೇನು ಮೆಡಿಸಿನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಆಲ್ರೆಡಿ ಎಲ್ಲ ಕೊಟ್ಟಾಗೋಗಿದೆ 2 ಇಯರ್ಸಿಂದ. ಸೊ ಹಾಗಾಗಿ ಅದನ್ನು ಕೊಡೋದಲ್ಲ. ನಾನು ಪ್ಯೂರ್ ಆಯುರ್ವೇದ, ಅದು ಇಯರ್ ಡ್ರಾಪ್ಸು ಮತ್ತು ಬೇರೆ ಮೆಡಿಸಿನ್ಸು, ಅದು ಏನು ಬೇಕಾಗೋದಿಲ್ಲ. ಒಂದು 5 ಡೇಸ್ ಅಷ್ಟೇ ಮಾಡ್ತೀನಿ. ಆಮೇಲೆ ಸೊ ಏನು ಮಾಡಬೇಕು ಅಂತ ಅವ್ರು ಕಂಪ್ಲೀಟ್ ಲೀಸ್ಟ್ ಕೊಡ್ತೀನಿ. ಅದನ್ನು ಅವ್ರು ಫಾಲೋ ಮಾಡಿದ್ರೆ ಮಗುಗೆ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ಸೊ ನಿಮಗೇನಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ, ಎನಿ ಪ್ರಾಬ್ಲಮ್ಸ್, ನಾನು ಹೇಳಿದಂತಹದ್ದು ಯಾವುದೇ ತೊಂದರೆಗಳಿರಬಹುದು ನಿಮಗೆ. ಸೊ ಇನ್ಫರ್ಟಿಲಿಟಿಯಿಂದ ಹಿಡಿದು, ಸೊ ನಿಮಗೆ ನರಗಳ ಸಮಸ್ಯೆಗಳಿಂದ ಹಿಡಿದು, ಬೋನ್ ಫ್ರ್ಯಾಕ್ಚರಿಂದ ಹಿಡಿದು ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಇದ್ರೂ ನಂದು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ನಂದು ಫುಲ್ಲು ಡೀಟೇಲ್ಸ್ ಸಿಗ್ತದೆ. ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ KV ಮಹಾದೇವ್ ಅಂತ ಟೈಪ್ ಮಾಡ್ಬೋದು, ಅಥವಾ ಯೋಗ ಗುರು KV ಮಹಾದೇವ್ ಅಂತ ಟೈಪ್ ಮಾಡ್ಬೋದು. ನಾನು ತುಂಬ ಸರಿ ಹೇಳ್ತಿರ್ತೀನಿ, ನೀವು ಕರೆಕ್ಟಾಗಿ ಯೋಗನ ಪ್ರಾಕ್ಟೀಸ್ ಮಾಡಿದ್ರೆ, ಎಸ್ಪೆಷಲಿ ನನ್ನ ಹತ್ರ ಸೊ ಮಾಡಿದ್ರೆ ನಿಮಗೆ ಯಾವ ರೋಗಗಳು ಬರೋದಿಲ್ಲ, ಎಂತಹ ರೋಗಗಳು ಬರೋದಿಲ್ಲ ಅಂತೇಳಿ. ಸೊ ಏನಿದ್ರು 7,000 11,000 ಮನುಷ್ಯನಿಗೆ ರೋಗಗಳು ಇನ್ಕ್ಲೂಡ್ ನಿಮಗೆ HIV ಇಂದ, ಕ್ಯಾನ್ಸರಿಂದ, PCOD, PCOS, ಇರ್ರೆಗ್ಯುಲರ್ ಪೀರಿಯಡು. ಸೊ ಇದಕ್ಕೆಲ್ಲ ವಿತೌಟ್ ಮೆಡಿಸನ್ಸ್ 1 or 2-3 ಮಂತ್ಸ್ ಇರೋ ಪ್ರಾಬ್ಲಮ್ಸ್ಗೆ, ಒಬೆಸಿಟಿ. ಸೊ ಇವಾಗ ಹೇಳ್ತಿರಲ್ಲ, ಈ ಅಂಬಾನಿ ಮಗ 208 kg ಇದ್ದು ಆ ಸ್ಟೆರಾಯ್ಡ್ ಎಲ್ಲ ಕೊಟ್ಟು ಇವಾಗ 208 ಕೊಟ್ಟು ಮತ್ತೆ ವಾಪಸ್ ಅದೇ ಥರ ಹೋಗಿ ಪಾಪ ಅವ್ರ ತಂದೆ ಹೇಳ್ತಾ ಇರಲ್ಲ. ಆ ಥರದ್ದೆಲ್ಲ ಬೇಕಿಲ್ಲ. ಆಯುರ್ವೇದದಲ್ಲಿ ವಿತೌಟ್ ಆಯುರ್ವೇದ ಇಲ್ಲದೇನೆ ನಾವು ಏನು ಹೇಳ್ತೀವಿ ಆ ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು, ನಾವು ಕೊಟ್ಟಂತಹ ಯೋಗನ ಕರೆಕ್ಟಾಗಿ ಪ್ರಾಪರಾಗಿ ಸೈಂಟಿಫಿಕ್ ನಾನು ಏನು ಯೋಗ ಕೊಡ್ತೀನಿ ಅದನ್ನು ಪ್ರಾಪರಾಗಿ ನೀವು ಫಾಲೋ ಮಾಡಿದ್ರೆ, ನೀವು ಎಷ್ಟೇ ವೆಯ್ಟ್ ಇದ್ರು, ನೀವು 300 kg ಇದ್ರೂ ಸೊ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ, ಯಾವುದೇ ಸ್ಟೆರಾಯ್ಡ್ ತಗೊಳ್ದೇ, ಯಾವುದೇ ಮೆಡಿಸಿನ್ಸ್ ತಗೊಳ್ದೇ ಕ್ಯೂರ್ ಮಾಡ್ಕೋಬಹುದು. ಬಟ್ ನಿಮಗೆ ಸೋಮಾರಿಗಳು ಮೈ ಬಗ್ಸಕ್ಕೆ ರೆಡಿ ಇಲ್ಲ. ಸೊ ಎಲ್ಲರೂ ದುಡ್ಡಿನಿಂದ ದುಡ್ಡು ಅಂತ ಹೊಡ್ತಿರ್ತೀರಿ. ನಮ್ಮ ಹೆಣ ಬಿದ್ದರೂ, ನಿಮ್ಮ ಹೆಣ ಬಿದ್ದರೂ ಪರವಾಗಿಲ್ಲ, ನಿಮ್ಗೆ ಹಣ ಬೇಕು, ಆ ಮೆಂಟಾಲಿಟಿ ನಮ್ಮ ಇಂಡಿಯನ್ ಮೆಂಟಾಲಿಟಿ. ಸೊ ಹಾಗಾಗಿ ಪ್ರತಿ ಒಂದು ಫ್ಯಾಮಿಲಿನಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್. ಯಾರೂ ನಾನು ಹೆಲ್ತಿ ಆಗಿದ್ದೀನಿ ಅನ್ನೋ ಇಲ್ಲವೇ ಇಲ್ಲ. ಇಟ್ಸ್ ವೆರಿ ರೇರ್. ಸೊ ನಿಮ್ಗೆ ಆ ಥರದ್ದು ಏನಾದ್ರು ಇದ್ದರೆ ದುಡ್ಕೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನನ್ನ ಹತ್ರ ತುಂಬ ಜನ ಬರ್ತಿರ್ತಾರೆ, ಎಲ್ಲ ಆಲ್ರೆಡಿ 3 ಕಡೆ 4 ಕಡೆ 5 ಕಡೆ ಹೋಗಿ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಸರ್ಜರಿ ಮಾಡಿಸ್ಕೊಂಡು ಲಕ್ಷ ಕಳ್ಕೊಂಡು ಕೊನೆಯಲ್ಲಿ ಬರ್ತಾರೆ. ಎಲ್ಲ 4 ಸ್ಟೇಜಲ್ಲಿ ಮೀರೋದ್ಮೇಲೆ ಬರ್ತಾರೆ. ಸೊ ಆ ಥರ ಮಾಡಬೇಡಿ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನಾನು ಒಂದ್ಸರಿ ಕನ್ಸಲ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 9945123126. ಹಾಗೆ ಸರ್ದು ಸ್ವಲ್ಪ ಏನೋ ಬ್ರಾಂಕೈಟಿಸ್ ಇದೆಯಂತೆ. ಬ್ರಾಂಕೈಟಿಸ್ ತಾನೆ, ಅಸ್ತಮಾ ವೀಸಿಂಗ್ಗೆ ತುಂಬ ಅಲ್ಟಿಮೇಟ್ ಮೆಡಿಸಿನ್ಸ್ ಇದೆ ಆಯುರ್ವೇದದಲ್ಲಿ. ಅದರಲ್ಲೂ ಅಷ್ಟೇ, ನೀವು ಡಯಟನ್ನು, ನಾನು ಹೇಳಿದ ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು, ಸೊ ನಾನು ಕೊಟ್ಟ ಮೆಡಿಸಿನ್ಸನ್ನು 4 ಮಂತ್ಸ್ ತಗೊಂಡ್ರೆ ಕಂಪ್ಲೀಟ್ ಅಸ್ತಮಾ, ಬ್ರಾಂಕೈಟಿಸ್, ದಮ್ಮು, ಸೊ ಇದರಿಂದ ಕಂಪ್ಲೀಟ್ 100% ಅಲ್ಲ 101% ಹೊರಗೆ ಬರ್ಬೋದು. ಎಷ್ಟು ವರ್ಷ ತಗೋತಾ ಇದ್ರಿ ಟ್ರೀಟ್ಮೆಂಟ್ ನೀವು? ಚಿಕ್ಕ ವಯಸ್ಸಿಂದನೂ? ಎಷ್ಟು ವಯಸ್ಸು ನಿಮಗೆ? 43. ಅವಾಗಿಂದನೂ ಇದೆ? ಅದೆಲ್ಲ ಶುದ್ಧ ಸುಳ್ಳಮ್ಮ, ಹೆರಿಡಿಟರಿಯಿಂದ ಬರ್ತದೆ. ಮುಂಚೆ ಇರಲಿಲ್ಲ, ಅವಾಗ ಅದಾಯ್ತು ಅಂತ ಹೇಳ್ತಾರೆ. ಪ್ರಾಬ್ಲಮ್ ಬಂದಾಗ ಇದನ್ನ ಸೃಷ್ಟಿ ಮಾಡಿರ್ತಾರೆ. ಹೆರಿಡಿಟರಿಯಿಂದ ಬರ್ತದೆ. ಇವಾಗ ಈ ಹುಡುಗನಿಗೆ ಈ ಥರ ಆಗಿದ್ದಾನೆ ನೋಡಿ, ಕೂತ್ರು ಹುಡುಗ, ಅವ್ರಿಗೆ ಯಾವಾಗ ಹೆರಿಡಿಟರಿ ಬಂದಿತ್ತು ಅವ್ರಿಗೆ? ಆಯ್ತಾ? ಸೊ ಅವ್ರಿಗೆ ಬೆನ್ನೋವಿದೆ, ಅವ್ರಿಗೆ ಲಂಬರ್ ಸ್ಪಾಂಡಿಲೈಟಿಸ್ ಆಗಿದೆ, ಬಲ್ಸಿಂಗ್ ಆಗಿದೆ. ಇವಾಗ ಫೈನ್ ಆಗಿದ್ದಾರೆ, ಇವಾಗ ಏನು ಹೈ ಕ್ಲಾಸ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ. ಸೊ ಅದಕ್ಕೆ ಹೆರಿಡಿಟರಿ ಬೇಕಾ? ಅವರು ಟ್ರೀಟ್ಮೆಂಟ್ ಮಾಡೋಕ್ಕೆ ಏನು ಸಿಗದೇ ಇದ್ದಾಗ ಅಥವಾ ಅವ್ರು ಕ್ಯೂರ್ ಆಗದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ, ಇದು ಹೆರಿಡಿಟರಿಯಿಂದ ಬಂದಿದೆ, ಅನುವಂಶದಿಂದ ಅಂತ ಹೇಳ್ತೀವಿ, ಬಂದ್ಬಿಟ್ಟಿದೆ ಅಂತ ಹೇಳೋದು ಅಷ್ಟೇ. ಏನು ಟ್ರೀಟ್ಮೆಂಟ್ ನೋ ಅದರ್ ಆಪ್ಷನ್ ಅಂದಾಗ ಅವ್ರಿಗೆ ಮಂಡಿ ನೋವಿದೆ, ಇವಾಗ ಅವ್ರು ಕ್ಯೂರ್ ಆಗಿದೆ ಮಂಡಿ ನೋವು, ಆಯಿತಾ? ಸೊ ನೋವಿಲ್ಲ, ಕ್ಯೂರ್ ಆಗಿದೆ. 99% ಅಥವಾ 95%, 90 ಕೊಡ್ತೀರಾ 95 ಕೊಡ್ತೀರಾ? 95, ಇನ್ನೊಂದು 5% ಆಯಿತಾ? 95% ಕ್ಯೂರ್ ಆಗಿದೆ. ಅದಕ್ಕೆ ಸರ್ಜರಿ ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಅಷ್ಟೇ ಲಂಬರ್ ಸ್ಪಾಂಡಿಲೈಟಿಸ್ ಹೋದರೆ 2,80,000 3 ಲಕ್ಷ ಆಗ್ತದೆ ಸರ್ಜರಿಗೆ ಅವ್ರಿಗೆ ಅವರ ರಾಘವನಿಗೆ. ಆಮೇಲೆ ಲೈಫ್ ಲಾಂಗ್ ಕೆಳಗಡೆ ಕುತ್ಕೊಳ್ಳುವಾಗಿಲ್ಲ, ಮುಂದಕ್ಕೆ ಬೆಂಡ್ ಮಾಡುವಾಗಿಲ್ಲ, ಬಗ್ಗುವಾಗಿಲ್ಲ.
ಮಾಡಿ ಮೆಟ್ಲು ಎತ್ತುವಂಗಿಲ್ಲ, ಭಾರ ಎತ್ತುವಂಗಿಲ್ಲ. ಸೊ ಒಂದು 6 ತಿಂಗಳು ಬೆಡ್ ರೆಸ್ಟು. 6 ತಿಂಗಳು ಅವರು ಅಂಗಡಿ ಬಾಗಿಲು ಹಾಕೊಂಡು ಕೂತ್ಕೋತು ಅಂದ್ರೆ, ಸೊ ಮನೆ ಬೇರೆ ಕಟ್ತಿದ್ದಾರೆ, ಆ ಟೆನ್ಷನ್ ಎಲ್ಲ ತಲೆ ಮೇಲೆ ಬಂತು ಅಂದ್ರೆ, ಸೊ ಇನ್ನೊಂದು ಕಾಯಿಲೆ ಜಾಸ್ತಿ ಬರ್ತದೆ. ಆಯ್ತಾ? ನೆಕ್ಸ್ಟ್ ಇವಾಗ ಅವರು ಮ್ಯಾನ್ಯುವಲ್ ಆಗಿ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಸೊ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಅವರು ನಿಮ್ಮಂಥವ್ರನ್ನ 5 ಜನ ಬೇಕಾದ್ರೂ ಹೆಗಲ ಮೇಲೆ ಕುಂಟಿಸ್ಕೊಂಡು ಓಡ್ಲಿ, 100 kg ವೆಯ್ಟ್ ಬೇಕಾದ್ರೂ ಎತ್ತಲಿ, ಬೆಳಗ್ಗೆ ಸಂಜೆನೂ ಬೇಕಾದ್ರೆ ಕೆಲಸ ಮಾಡಲಿ, ಏನು ಬೇಕಾದ್ರೂ ಮಾಡ್ಬೋದು ಹೀಗೆ. ಸೊ ಸ್ವಲ್ಪ ಜನಕ್ಕೆ ನಾಲೆಡ್ಜ್ ಬರಬೇಕು. ಸೊ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಇದ್ರೂ ಒಂದ್ಸರಿ ನಮ್ಮನ್ನು ಕನ್ಸಲ್ಟ್ ಮಾಡಿ. ಸೊ ನಾನು ಸಿಂಪಲ್ಲು, ನನ್ನನ್ನು ನೋಡಿದ್ರೆ ಯಾರೂ ಡಾಕ್ಟ್ರು ಅಂತ ಹೇಳೋದಿಲ್ಲ, ನಾನು ತುಂಬ ಸಿಂಪಲ್ಲು. ಫಾರ್ ಎಕ್ಸಾಂಪಲ್, ಸೊ ಮಂಡ್ಯದಲ್ಲಿ ಒಬ್ಬರು ಸಂಕ್ರೇಗೌಡ ಅಂತೇಳಿ ನಮ್ಮ ಸ್ಕಿನ್ ಡಾಕ್ಟರ್ ಒಬ್ರು ಇದ್ದಾರೆ. ಸೊ ಅವರನ್ನ ನೀವು ಯಾರಾದರೂ ನಮ್ಮ ಶಿವಳ್ಳಿನಲ್ಲಿ, ನಾನು ಶಿವಳ್ಳಿಯವನೇ, ಶಿವಳ್ಳಿನಲ್ಲಿ ನೀವೇನಾದರೂ ನಾನು ನೋಡ್ಬಿಟ್ರೆ ಅವ್ರನ್ನ, ಸೊ 5 ರೂಪಾಯಿ ಡಾಕ್ಟರ್ ಅಂತ ಹೆಸರು ಅವರು. ಅವ್ರು ಯಾರಾದ್ರೂ ರೈತ ಅನ್ಕೋತಾರೆ ಅಥವಾ ಯಾರಾದ್ರೂ ಕೂಲಿ ಮಾಡೋರು ಅನ್ಕೋತಾರೆ. ಅಷ್ಟು ವೆರಿ ಸಿಂಪಲ್, ಆಯ್ತಾ, ವೆರಿ ಸಿಂಪಲ್. ಆ ಥರ ತುಂಬ ಡಾಕ್ಟರ್ಗಳಿದ್ದಾರೆ. ಸೊ ನಮ್ಮ ಗುರುರಾಜ ಕರ್ಜಿಗೆ ಅವರು ಅವ್ರದ್ದೊಂದು ವಿಡಿಯೋ ನೋಡಿದೆ. ಅವ್ರಿಗೆ 2 ಕೈ ಸ್ವಾಧೀನ ಕಳ್ಕೊಂಡಾಗ ಒಬ್ರು ಡಾಕ್ಟರ್ ಹತ್ರ, ಎಕ್ಸ್ಪರ್ಟ್ PhD ಓದಿರೋ ಒಬ್ರು ಡಾಕ್ಟರ್ ಹತ್ರ, ಒಬ್ರು ಸರ್ಜನ್ ಹತ್ರ ಕರ್ಕೊಂಡು ಹೋಗಿರುತ್ತೆ ಇನ್ನೊಬ್ರು ಡಾಕ್ಟರ್. ಅವರು ಗುರುರಾಜ ಕರ್ಜಿಗೆ ಅವರು ಹೇಳ್ತಾರೆ, ಆ ಮನುಷ್ಯನ ಹೋಗಿ ನೋಡಿದ್ರೆ ಅವನು ಡಾಕ್ಟರ್ ಥರನ ಕಾಣಿಸ್ತಾ ಇದ್ದ, ಆವಲ್ ಚಪ್ಪಲಿ ಹಾಕೊಂಡು ಯಾವುದೋ ಬಟ್ಟೆ ಬರಿನಲ್ಲಿ ಒಂದು ಯಾವುದೋ ಕನ್ನಡಕ ಹಾಕೊಂಡು. ನಾನು ನೋಡಿದಾಗ ಅನ್ಕೊಂಡೆ, ಇವನು ಯಾರು, ಇಡೀ ನಾನು ಎಷ್ಟೆಷ್ಟು ಕಡೆನೇ ತೋರಿಸ್ಕೊಂಡಿದ್ದೀನಿ, ಎಲ್ಲೂ ಕ್ಯೂರ್ ಆಗಲಿಲ್ಲ. ಈ ಡಾಕ್ಟರ್ ಬಂದು ಈ ಡಾಕ್ಟರ್ ಥರ ಕರ್ಕೊಂಡು ಬಂದವರಲ್ಲ, ಸಿಂಪಲ್ ಯಾವುದೋ ಒಂದು ಹಳೆಯ ಮನೆ, ಗೋಡೆ ಎಲ್ಲ ಕಿತ್ತೋಗಿದೆ, ಯಾವುದೋ ಒಂದು ಪ್ಲಾಸ್ಟಿಕ್ ಚೇರು, ಯಾವುದೋ ಒಂದು ಮರದ ಟೇಬಲ್ ಮೇಲೆ ಏನೋ ಓದ್ಕೊಂಡು ಕೂತವ್ರೆ ಕತ್ಲೆನಲ್ಲಿ, ಇವನು ಯಾರು ಹುಚ್ಚು ಮನ್ಸ ಇವನು ಅಂತ ಅನ್ಕೊಂಡಿದ್ದೆ ಅಂತ ಅಂತಾರೆ. ಹಾಗೆ ನೀವು ವ್ಯಕ್ತಿಗಳನ್ನ, ಅಥವಾ ನಿಮಗೆ ಸೆಥೋಸ್ಕೋಪ್ ಹಾಕೊಂಡು, ಸೂಟು ಬೋಟ್ ಹಾಕೊಂಡು ಬೇನ್ಸ್ ಕಾರ್ನಲ್ಲಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಲ್ಲಿ ಆ ಥರದವ್ರೆಲ್ಲ ಇಂಪಾರ್ಟೆಂಟ್. ನಿಮ್ಮ ಪ್ರಾಬ್ಲಮ್ ಏನಿದೆ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ, ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬಂದಿರೋ ಕಾಯಿಲೆನ ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ಪರ್ಮನೆಂಟ್ ಕ್ಯೂರ್ ಮಾಡಿಕೊಡ್ತಾರ, ಅದು ಇಂಪಾರ್ಟೆಂಟ್. ಸೊ ನಾನು ಇವಾಗ ಯೋಗ ಕ್ಲಾಸ್ಗೆ ಹೋಗಿರ್ತೀನಿ, ಕಾಲೇಜು ಸ್ಕೂಲ್ಗಳಲ್ಲಿ ಅಥವಾ ಹೊರಗಡೆ ಪೇಷಂಟ್ ನೋಡೋಕೆ ಹೋಗಿರ್ತೀನಿ. ಸೊ ನಾನು ಅದೆಲ್ಲ ಮಾಡ್ಕೊಂಬರೋಕ್ಕಲ್ಲ, ಅದು ನನಗೆ ಇಷ್ಟನೂ ಇಲ್ಲ. ಹಾಗಾಗಿ ನಾನು ಸಿಂಪಲ್. ಕೆಲವರು ತುಂಬ ಜನ ಬಂದವ್ರಿಗೆ ಏನು ಅನಿಸ್ತದೆ, ಏನೋ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಅದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಅಂತಂಥ ಡಾಕ್ಟ್ರುಗಳನ್ನೇ ಸೊ ಏನು ಮಾಡೋಕ್ಕಾಗಲಿಲ್ಲ, ಇವ್ರ ಕೈಲಿ ಏನಾಗ್ತದೆ ಅಂತ ಕೆಲವ್ರಿಗೆ ಅನುಮಾನ ಇರ್ತದೆ. ಸೊ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ಹೇಳಿ, ನಿಮ್ದು ಪ್ರಾಬ್ಲಮ್ಸ್ ಏನು ಹೇಳಿ ಇವಾಗ, ಎಲ್ಲೇ